ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಅರವಿಂದ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಅರವಿಂದ್ ಹೇಳಿ, ಏನು ಪ್ರಶ್ನೆ ನಿಮ್ಮದು? ನಮಸ್ತೆ, ಅರವಿಂದ್ ಅಂದ್ಬಿಟ್ಟು. ನಮಸ್ಕಾರ, ಹೇಳಿ ಸರ್. ಹಲೋ, ಹೇಳಿ, ಮಾತಾಡಿ. ಮೇಡಮ್ ನನಗೆ 23 ವರ್ಷ. ಹಾಂ. ಆಗ ಶೀತ ಕೋಲ್ಡ್ ಬರ್ತಾ ಇರುತ್ತೆ, ಶೀತ ಆಗ್ತಾ ಇರುತ್ತೆ. ಹಾಂ ಹಾಂ. ಜೊತೆಗೆ ನೈಟ್ ಅಲ್ಲಿ ಒಂದು 15 ಡೇಸ್ ಇಂದ ವೀಸಿಂಗ್ ಬರ್ತಾ ಇರುತ್ತೆ, ಸೌಂಡ್ ನಿದ್ದೆ ಮಾಡಕ್ಕಾಗಲ್ಲ ಆ ಥರ. ಓಕೆ. ಇದು ನಿಜವಾಗ್ಲೂ ಅಸ್ತಮಾನ ಲಕ್ಷಣ ಮೇಡಮ್, ಅದು ಬಗ್ಗೆ ತಿಳ್ಕೊಬೇಕಿತ್ತು. ವೀಸಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ರಿ ಅಲ್ವಾ? ನೈಟಲ್ಲಿ ಜಾಸ್ತಿ. ಹಲೋ. ಹಾಂ, ಕೋಲ್ಡ್ ಇದ್ದಾಗ ಮತ್ತೆ ನೈಟಲ್ಲಿ ಜಾಸ್ತಿ ಇರುತ್ತೆ ಅಲ್ವಾ? ಹೌದು ಮೇಡಮ್, ಹೌದು. ಓಕೆ, ಡಾಕ್ಟರ್ ಮಾತಾಡ್ತಾರೋ ನಿಮ್ಮ ಜೊತೆ. ಓಕೆ ಮೇಡಮ್. ಓಕೆ, ಇದು ಎಷ್ಟು ವರ್ಷದಿಂದ ಆಗ್ತಾ ಇದೆ ಈ ಥರ ನಿಮಗೆ ಇನ್ಫೆಕ್ಷನ್ಸ್? ಮೇಡಮ್ ಆಕ್ಚುಲಿ ಇದು ಒಂದು 3 ಮಂತ್ಸ್ ಇಂದ ಆಗ್ತಾ ಇದೆ. ಓಕೆ. ಬಟ್ ಸಿವಿಯರ್ ಆಗಿ ಈಗ 15 ಡೇಸ್ ಇಂದ ಆಗ್ತಿದೆ. ಓಕೆ, ಏನಾದರೂ ಮೆಡಿಸಿನ್ಸ್ ತೊಗೊಂಡಿದ್ರಾ ಈ 3 ಮಂತ್ಸಿಂದ ನಿಮಗೆ? ಮೇಡಮ್ ಆಕ್ಚುಲಿ ಇದು ಕೋಲ್ಡ್ ಮಾಮೂಲಿ ತಗೊಂಡಿದ್ವಿ ಹೋಗಿ. ಪರ್ಟಿಕ್ಯುಲರ್ ಆಗಿ ಇದು ಆಸ್ತಮನೆ ಅಂದ್ಬಿಟ್ಟು ನಮ್ಗೆ ಗೊತ್ತಾಗಿಲ್ಲ, ಯಾವ ಥರದ್ದು ಅಂತ ಗೊತ್ತಾಗಿಲ್ಲ ಇದು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಅದಕ್ಕೆ ತುಂಬಾ ಜಾಸ್ತಿ ಕೆಮ್ಮಿರುತ್ತಾ ಅಥವಾ ನಿಮಗೆ ಒಂದು ಉಸಿರಾಡ ಕಷ್ಟ ಜಾಸ್ತಿ ಆಗ್ತಿದೆಯಾ? ಮೇಡಮ್ ಜಾಸ್ತಿ ತುಂಬಾ ಏನು ಕೆಮ್ಮಿರಲ್ಲ, ಬಟ್ ಉಸಿರಾಟ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ. ಓಕೆ, ಇದು ಸ್ವಲ್ಪ ಇನಿಷಿಯಲ್ ಸ್ಟೇಜಸ್ ಮೈಲ್ಡ್ ಆಗಿ, ಈಗ ತುಂಬ ಜನಕ್ಕೆ ಕೆಮ್ಮು ಜಾಸ್ತಿ ಅಥವಾ ಈ ಮೂಗಲ್ಲಿ ನೆಗಡಿ ಜಾಸ್ತಿ ಆದಾಗ ಕಫ ಬ್ಲಾಕ್ ಆಗಿನೂ ಕೆಲವರಿಗೆ ಉಸಿರಾಡಕ್ಕೆ ಕಷ್ಟ ಆಗ್ಬೋದು. ಕೆಳಗಡೆ ಇನ್ಫೆಕ್ಷನ್ಸ್, ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇಲ್ಲದೆ ನಿಮಗೆ ಅಪ್ಪರಲ್ಲೇ ಇದ್ದಾಗ ಇದನ್ನು ಅಸ್ತಮಾ ಅಂತ ನಾವು ಹೇಳಲ್ಲ. ಕೆಲವು ಟೈಮ್ ಈ ನೋಸ್ ಬ್ಲಾಕಿಂದನೂ ಈ ಥರ ಉಸಿರಾಡಕ್ಕೆ ಕಷ್ಟ ಆಗ್ಬೋದು, ಬಾಯಲ್ಲಿ ಉಸಿರು ತೊಗೋಬೇಕನ್ಸುತ್ತೆ. ಯೂಶಲಿ ಸಮ್ ನೇಸಲ್ ಪಾಲಿಪ್ಸ್ ಆಗಿರ್ಬೋದು, ಅಥವಾ ಮೂಗಲ್ಲಿ ಅಡಿನಾಯ್ಡ್ಸ್ ಆಗಿರ್ಬೋದು, ಅಥವಾ ಸೈನಸೈಟಿಸಿಂದನೂ ಈ ಮೂಗಲ್ಲಿ ಏನಾಗ್ತಾ ಬರುತ್ತೆ, ಈ ಮೂಗಿನ ಮೂಳೆ ಸೊಟ್ಟ ಇರುತ್ತೆ ಅವರಲ್ಲಿ, DNS ಅಂತ ಹೇಳ್ತೀವಿ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಸೊ ಈ ಥರ ಇದ್ದಲ್ಲೂ ಅವರಲ್ಲಿ ಒಂದು ಉಸಿರಾಟ ಕಷ್ಟ ಆಗ್ಬೋದು ಮೂಗಲಿಂದ. ಸೊ ಹಾಗಾಗಿ ನಿಮಗೆ ಕರೆಕ್ಟಾಗಿ ಏನಿದೆ ಅಂತ ನಾವು ನೋಡಬೇಕಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಡೆಫಿನೆಟ್ಲಿ ನಿಮಗೊಂದು ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಉಡುಪಿಯಿಂದ ಅನಿಲ್ ಕರೆ ಮಾಡಿದ್ದಾರೆ. ಅನಿಲ್ ಹೇಳಿ, ಏನು ಪ್ರಶ್ನೆ ನಿಮ್ಮದು? ಇಂಗ್ಲಿಷ್ ಮಾಡ್ಬೇಕು ನಂದು. ಮಾತಾಡಿ ಅನಿಲ್. ಹಲೋ, ಒಂದು ನಿಮಿಷ. ಹೇಳಿ. ಹಲೋ. ಹಾಂ, ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ನನ್ಗೆ ಎರಡು ವರ್ಷ ಆಯ್ತು ಮೇಡಮ್. ಹಾ. ಅದು ಶೀತ ಮತ್ತೆ ಕೆಮ್ಮು ಎಂತಾದ್ರೂ ರಾತ್ರಿಯಲ್ಲಿ ಜಾಸ್ತಿ ಆಗ್ತದೆ. ಹಾಂ ಹಾಂ ಹಾಂ. ಅದೇ ಅಂದ್ರೆ ಮದ್ದು ಮಾಡ್ತಾ ಇದ್ದೇವೆ ಸರ್ ಮೇಡಮ್. 1.5 ವರ್ಷದಿಂದ 2 ವರ್ಷ ಆಗ್ತಾ ಬಂತು, ಮಾಡ್ತಾ ಇದ್ದೇವೆ. 6 ತಿಂಗಳಿದೆ ಅಂತ ಕಂಟಿನ್ಯೂ ಹೋಮಿಯೋಪತಿ ಮಾಡ್ತಾ ಇದ್ದೇವೆ. ಓಕೆ. ಅದು ಫಸ್ಟ್ 8% ಇತ್ತು, ಈಗ 14% ಅದು ಏರ್ತಾ ಉಂಟು ಮೇಡಮ್. ಅದೀಗ ಬಿಟ್ಟು ಈಗ ಇಂಗ್ಲಿಷ್ ಮದ್ದು ಮಾಡ್ತಾ ಇದ್ದೇವೆ. ಈಗ ಒಂದು 15-20 ದಿನ ಆಯ್ತು. ಓಕೆ, ಹೋಮಿಯೋಪತಿ ತಗೊಳ್ತಾ ಇದ್ರು, ಈಗ ಮತ್ತೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದೀರಲ್ವಾ? ಹೌದು ಮೇಡಮ್. ಈಗ ಅದು ಹೋಮಿಯೋಪತಿ ತಗೊಂಡದ್ದು ಕಡಿಮೆ ಆಗ್ಲಿಲ್ಲ, ಜಾಸ್ತಿನೇ ಆಗ್ತಾ ಹೋಗ್ತದೆ. ಇವಾಗೇನು ಕಡಿಮೆ ಆಗಿದೆಯಾ ಇಲ್ವಾ? ಓ, ಇವಾಗ ಕಡಿಮೆ ಇಲ್ಲ ಹಾಗಾದ್ರೆ? ಈಗ ಕಡಿಮೆ ಇಲ್ಲ ಮೇಡಮ್. ಅದಕ್ಕೆ ಯಾವ ಟೆಸ್ಟ್ ಮಾಡ್ಬೇಕು ಎಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ನನಗೆ. ಮಾತಾಡ್ತಾರೆ ನೋಡಿ ಡಾಕ್ಟರ್. ಓಕೆ, ನಿಮ್ಗೆ ಎಕ್ಸಾಕ್ಟ್ ಆಗಿ ಏನು ತೊಂದರೆಗೆ ತಗೊಂತಾ ಇದ್ರಿಮ್ಮ ನೀವು ಟ್ರೀಟ್ಮೆಂಟ್? ಉಸಿರಾಡಕ್ಕೆ ಕಷ್ಟದಕ್ಕ ಅಥವಾ ಕೆಮ್ಮಿಗ? ಶೀತ ಮೇಡಮ್, ಫುಲ್ ಶೀತ, ತಲೆನೋವು, ಶೀತ, ಮೂಗಲ್ಲಿ ಇಳಿದು ತುಂಬಾ ಹಿಡಿಯುದು. ರಾತ್ರಿ ಎಲ್ಲ ಮಲಗಿದ್ರಂತೂ ಅಷ್ಟು ಫಸ್ಟ್ ಸ್ಟಾರ್ಟ್ ಆದದ್ದೇ ಶೀತ. ಓಕೆ, ನಿಮಗೆ ತುಂಬಾ ವರ್ಷದಿಂದ ಇತ್ತು ಅಂತ ಹೇಳಿದ್ರಿ, ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. 1.5-2 ವರ್ಷ ಆಗ್ತಾ ಬಂತು ಮೇಡಮ್. ಅದೇಮಾ 2 ವರ್ಷ ಅಂತಂದ್ರೆ ಇದು ಸಣ್ಣ ಡ್ಯೂರೇಷನ್ ಅಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ತುಂಬಾ ವರ್ಷದಿಂದ ಈ ಥರ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಕೆಲವರಿಗೆ. ಯಾಕೆಂದ್ರೆ ಎಲ್ಲರ ದೇಹ ಒಂದೇ ಇರಲ್ಲ, ಅವರಲ್ಲಿ ಯಾವ ಥರ ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ. ಕೆಲವು ಟೈಮ್ ಡಸ್ಟಿಗೆ, ಚಳಿಗೆ ಈ ಥರ ಅವ್ರು ಎಕ್ಸ್ಪೋಸ್ ಆಗ್ತಾನೆ ಇದ್ದಾಗ ಅವರಲ್ಲಿ ಲೇಟ್ ಆಗ್ತಾ ಬರ್ಬೋದು. ಓಕೆ, ಇಂಪ್ರೂವ್ಮೆಂಟ್ ಅನ್ನೋದು ಲೇಟ್ ಆಗ್ತಾ ಬರ್ಬೋದು. ಹಾಗಾಗಿ ನಿಮಗೆ ಸ್ವಲ್ಪ ಟೈಮು ತೊಗೋಬೋದಮ್ಮ. ಬಟ್ ಹೋಮಿಯೋಪತಿಯಲ್ಲಿ ನಿಮಗೆ ಯಾವುದೇ ಥರ ಜಾಸ್ತಿ ಆಗ್ತಾ ಬರಲ್ಲ. ನಿಮ್ಮ ದೇಹದಲ್ಲಿ ನಾವು ಯಾಕೆಂದರೆ ಇಮ್ಯುನಿಟಿ ಬೆಳೆಸ್ತಾ ಬರಬೇಕಾಗುತ್ತೆ ಫಸ್ಟು, ಅದ್ರ ಜೊತೆ ರಿಪೀಟೆಡ್ ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜನಕ್ಕೆ ಟೈಮ್ ತೊಗೋಬೋದು, ಯಾಕೆಂದರೆ ಎಲ್ಲರ ದೇಹ ಒಂದೇ ಇರಲ್ಲ. ನಾವು ನಿಮ್ಮ ಸಿಂಪ್ಟಮೆಟಿಕಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ, ಹಾಗಾಗಿ ಸ್ವಲ್ಪ ಟೈಮ್ ತೊಗೋಬೋದು. ನೀವು ಈವನ್ ಇಂಗ್ಲೀಷ್ ಮೆಡಿಸಿನ್ಸು ತೊಗೊಂಡಿದ್ದೀನಿ ಅಂತ ಹೇಳಿದ್ರಿ, ಆದರೂ ನಿಮ್ಗೆ ಇನ್ನೂ ಬೆಟರ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. ಸೊ ಹಾಗಾಗಿ ನೀವು ಇನ್ನೂ ಟೈಮ್ ಕೊಡಬೇಕಾಗುತ್ತೆ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳಕ್ಕೆ. ಓಕೆ ಡಾಕ್ಟರ್, ಈಗ ಕಾಂಪ್ಲಿಕೇಶನ್ಸ್ ಅಂತ ತಗೊಳ್ಳೋದಾದರೆ ಅಸ್ತಮಾದಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಅಂತ? ಯೂಶಲಿ ಅಸ್ತಮಾಯಿಂದ ಕಾಂಪ್ಲಿಕೇಶನ್ಸ್ ಅನ್ನೋದು ರೆಸ್ಪಿರೇಟರಿ ಫೇಲ್ಯೂರ್ ಅಂತ ನಾವು ಹೇಳ್ತೀವಿ. ರೆಸ್ಪಿರೇಟರಿ ಫೇಲ್ಯೂರ್ ಅಂತಂದರೆ ಅವರ ಒಂದು ಶ್ವಾಸಕೋಶ ಕಂಪ್ಲೀಟ್ ನಿಂತೋಗುತ್ತೆ. ಸೊ ಈ ಥರ ರೆಸ್ಪಿರೇಟರಿ ಫೇಲ್ಯೂರ್ ಫಂಕ್ಷನ್, ಶ್ವಾಸಕೋಶದ ಯಾವಾಗ ಕೆಲಸ ಕಮ್ಮಿ ಆಗ್ತಾ ಬರುತ್ತೋ ಅವರು ಒಂದು ಕೋಮಾಗಿ ಹೋಗೋ ಸ್ಟೇಜಸ್ಸು ಇರುತ್ತೆ. ಪ್ಲಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಪರ್ಮನೆಂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ನೋಡ್ತೀವಿ. ಹೈಡ್ರೋಥೊರಾಕ್ಸ್ ಅಂತ ಹೇಳ್ತೀವಿ, ನೀರು ತುಂಬ್ಕೊಳೋದು ಅಥವಾ ಗಾಳಿ ತುಂಬ್ಕೊಳೋದು. COPD ಅಂತ ಹೇಳ್ತೀವಿ, ಅಟಿಲೆಕ್ಟಾಸಿಸ್ ಅಂತ ಹೇಳ್ತೀವಿ, ಈ ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ. ಲಂಗ್ಸಲ್ಲಿ ಗಟ್ಟಿ ಆಗ್ತಾ, ಲಂಗ್ಸ್ ಹಾರ್ಡ್ ಆಗ್ತಾ ಬರುತ್ತೆ.
ಸೊ ಈ ಥರ ತುಂಬ ಕಾಂಪ್ಲಿಕೇಶನ್ಸಲ್ಲಿ ಹೇಳಬೇಕಂದ್ರೆ ಯೂಶಲಿ ಫಸ್ಟಾಗಿ ಹೇಳ್ತಾರೆ ಅಂದರೆ ಕೆಲವರು ತುಂಬ ಜನ ಹೇಳ್ತಾರೆ ನಿದ್ದೆ ತೊಂದರೆ, ನಿದ್ದೆ ಬರ್ತಾ ಇಲ್ಲ. ಬಿಕಾಸ್ ಯಾಕಂದರೆ ನೈಟಲ್ಲಿ ನಾವು ಜಾಸ್ತಿ ನೋಡೋದ್ರಿಂದ ಅವರಲ್ಲಿ ಡೆಫಿನೆಟ್ಲಿ ಒಂದು ನಿದ್ದೆ ತೊಂದರೆ ಕಾಣಿಸ್ತಾ ಬರುತ್ತೆ. ಅಂದರೆ ಏನು ಹೇಳ್ತೀರಾ, ಅಂದರೆ ಅಸ್ತಮಾ ಕ್ಯೂರೇಬಲ್ ಕಂಟ್ರೋಲ್ ಮಾಡ್ಬೋದಾ ಅಷ್ಟೇನಾ? ಯೂಶಲಿ ನಾವು ಮೈಲ್ಡ್ ಸ್ಟೇಜಸಲ್ಲಿ ಇದ್ದಾಗ, ರಿಪೀಟೆಡ್ ಇನ್ಫೆಕ್ಷನ್ಸ್ ಆದಾಗ, ಮೈಲ್ಡ್ ಸ್ಟೇಜಲ್ಲಿ ಇದ್ದಾಗ ಅವ್ರನ್ನ ನಾವು ಕ್ಯೂರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅಥವಾ ರಿಸ್ಕ್ ಆಫ್ ಗೆಟಿಂಗ್ ಕಾಂಪ್ಲಿಕೇಶನ್ಸ್ ಅಂದರೆ ಈ ಮುಂದೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೋ ಆಸ್ತಮೆಯಿಂದ ನಾವು ಅದನ್ನು ಡೆಫಿನೆಟ್ಲಾಗಿ ಪ್ರಿವೆಂಟ್ ಮಾಡ್ಬೋದು. ಮುಂದೆ ಆಗಲಿದ್ದಂಗೆ ನಾವು ಇದನ್ನು ವಾಸಿ ಮಾಡ್ಬೋದು. ಓಕೆ, ಸಾಮಾನ್ಯ ಟ್ರೀಟ್ಮೆಂಟ್ ಅಂತ ತೊಗೊಂಡಾಗ ನೀವು ಹೇಳಿದ್ರಲ್ಲ, ಇವಾಗ ನಮ್ಮ ಕಾಲರ್ ಕೂಡ ಹೇಳಿದ್ರು ಸೊ ಪಂಪ್ ಅಂತ ಅದು ತೊಗೊಳ್ತಾ ಇದ್ದೀನಿ ಅಂತ. ಅಂಥದ್ದು ಟ್ರೈ ಮಾಡಿರ್ತಾರೆ, ಬಟ್ ಅವ್ರಿಗೆ ಗುಣ ಆಗಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಬಿಕಾಸ್ ಲಾಂಗ್ ಲಾಸ್ಟಿಂಗ್ ಇದು ತುಂಬ ದಿನ ಇರುತ್ತೆ, ಬೇಗ ಗುಣ ಆಗಲ್ಲ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಅಂದರೆ ಗುಣ ಆಗ್ಬೋದು ಅಂತೀರಾ? ಅದನ್ನೇ ಹೇಳಿದೆ, ಯಾಕೆಂದರೆ ಈಗ 2 years 3 yearsಯಿಂದ ಇವರು ಮೆಡಿಸಿನ್ಸ್ ತೊಗೊತಾನೆ ಇದ್ರೂ ಅವ್ರ ದೇಹದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಿರಲ್ಲ. ನಮ್ಮಲ್ಲೂ ಇದು ನಾವು ಯಾವುದೇ ಥರ ಆ್ಯಂಟಿಬಯೋಟಿಕ್ಸು, ಸ್ಟಿರಾಯ್ಡ್ಸು, ಇನ್ಹೇಲರ್ಸ್ ಅಂತ ಕೊಡಲ್ಲ. ನಾವು ಕೊಡೋದು ಅವ್ರ ದೇಹಕ್ಕೆ ಸೆಟ್ ಆಗೋ ಮೆಡಿಸಿನ್ಸ್ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಎಲ್ಲರ ದೇಹ ಒಂದೇ ಥರ ಇರಲ್ಲ. ಕೆಲವರಿಗೆ 6 months ಸಾಕಾಗ್ಬೋದು, ಕೆಲವರು 1 year ಬೇಕಾಗ್ಬೋದು, ಕೆಲವರಿಗೆ 2 years ಬೇಕಾಗ್ಬೋದು. ಎಷ್ಟು ಮಟ್ಟಿಗೆ ಸಿವಿಯಾರಿಟಿ ಇದೆ, ಎಷ್ಟು ಮಟ್ಟಿಗೆ ಅವರಲ್ಲಿ ಇಂಟೆನ್ಸಿಟಿ ಇದೆ ಅನ್ನೋದು ನೋಡಬೇಕಾಗುತ್ತೆ. ಹಾಗಾಗಿ ಕೆಲವರು ಅವ್ರು ಹೇಳಿದ್ರು 6 months ಅಥವಾ 8 months ತೊಗೊಂಡಿರ್ಬೋದು, ಇನ್ನೂ ಕೆಲವರು 6 months ಎಕ್ಸ್ಟೆಂಡ್ ಆಗಿರ್ಬೋದು. ಅಷ್ಟೇ ಹೊರತು ಇಂಪ್ರೂವ್ಮೆಂಟ್ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಮೈಲ್ಡಾಗಿ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಲೇಟಾಗೂ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಸ್ತಮಾ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಅಸ್ತಮಾ ದೀರ್ಘಕಾಲದ ತೊಂದರೆ ಇದು. ಸೊ ಕೂಡಲೇ ಗುಣ ಆಗಲ್ಲ, ಮತ್ತು ಎಸ್ಪೆಷಲಿ ಡಾಕ್ಟರ್ ಹೇಳ್ದಂಗೆ ಪ್ರೈಮರಿ ಸ್ಟೇಜಲ್ಲಿದ್ದಾಗ ಗುಣ ಕ್ಯೂರ್ ಮಾಡಬಹುದು. ಇನ್ ಕೇಸ್ ಪ್ರೈಮರಿ ಸ್ಟೇಜ್ ದಾಟಿ ನೀವು ಸಿವಿಯರ್ ಆಗಿತ್ತು ಅಂದರೆ ಕಂಟ್ರೋಲ್ ಮಾಡಬಹುದು, ಭಯ ಪಡಬೇಕಾಗಿಲ್ಲ. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.